ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ ಶಾಸಕರಾದಂತಹ ಪ್ರಸಾದ್ ಅಬ್ಬಯ್ಯ ಅವರು ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ಜೊತೆಗೆ ಕೆಲ ಹೊತ್ತು ಚರ್ಚೆ ಆಗಿದೆ. ತನಿಖೆಗೂ ಮುನ್ನವೇ ಪೊಲೀಸರಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದಾರೆ ಶಾಸಕ ಅಬ್ಬಯ್ಯ ಅವರು. ಆಕೆಯ ವಿವಸ್ತ್ರಗೊಂಡ ಬಗ್ಗೆ ನಮ್ಮ ಬಳಿ ದಾಖಲೆ ಇದೆ. ಈ ಘಟನೆಯನ್ನ ಪ್ರೀ ಪ್ಲಾನ್ ಅಂತ ಹೇಳಿ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಕರೆದಿದ್ದಾರೆ. ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಏನಿದೆ, ಆ ಸ್ಥಳೀಯ ಶಾಸಕರು ಇವರು ಆ ಪ್ರಕರಣ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡ್ತಾರೆ. ಈಗಷ್ಟೇ ಸರ್ ಪರಮೇಶ್ವರನ್ನ ಭೇಟಿ ಮಾಡಿದ್ದೀರಾ ಸರ್, ಏನು ಚರ್ಚೆ ಮಾಡಿದ್ದೀರಾ ಅಂತ? ಇಲ್ಲ, ಪರಮೇಶ್ವರ್ ಸಾಹೇಬರು ಬೇರೆ ಬೇರೆ ಶಾಸಕರು ಅವರೆಲ್ಲ ಇರೋದರಿಂದ ಅಷ್ಟು ನನಗೆ ಟೈಮ್ ಸಿಕ್ಕಿಲ್ಲ. ಕ್ಯಾಬಿನೆಟ್ ಮುಗಿಸಿ ಬಂದಮೇಲೆ ಅವ್ರ ಜೊತೆ ನಾನು ಮಾತಾಡ್ತೀನಿ. ಖಂಡಿತವಾಗಿ ಕೂಡ ನಾನು ಕಮಿಷನರ್ ಜೊತೆ ಚರ್ಚೆ ಮಾಡಿದಾಗ ಕೂಡ ಅವ್ರು ಕೆಲವು ಪ್ರೂಫ್ ಇದೆ, ಆ ಪ್ರೂಫನ್ನು ಕೂಡ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಅದು ನೋಡೋಣ. ನಮಗೆ ತಿಳಿದ ಹಾಗೆ ಯಾರೊಬ್ಬ ಮಹಿಳಾ ಪೊಲೀಸರು ಕೂಡ ಆ ರೀತಿ ಬಟ್ಟೆ ಬಿಚ್ಚಿ ಆ ರೀತಿ ಹಲ್ಲೆ ಮಾಡುವಂಥದ್ದು ನಾನು ಇಲ್ಲಿವರೆಗೆ ಕೇಳಿಲ್ಲ. ಆ ರೀತಿ ಆಗಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅವರು ಕೂಡ ಪೊಲೀಸರು, ಮಹಿಳೆಯರು, ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡೋಣ. ತನಿಖೆ ಆಗೋಕ್ಕೆ ಮುಂಚೆ ನೀವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಕ್ಲೀನ್ ಚಿಟ್ ಕೊಡ್ತಾ ಇದ್ದೀರಾ, ಪೊಲೀಸರು ತಪ್ಪಿಲ್ಲ ಇದು ಅಂತ. ಸರಿನಾ ಸರ್ ಇದು ಅಂತ? ನೋಡ್ರಿ, ಕ್ಲೀನ್ ಚಿಟ್ ಕೊಡೋದಂಥದ್ದಲ್ಲ. ನಾವು ಹಿಂದೆ ಆ ಮಹಿಳೆ ಮೇಲೆ ಕೆಲವು ಕೇಸ್ಗಳಿದ್ದಂಥದ್ದು, ಮತ್ತು ಪೊಲೀಸ್ ಕಮಿಷನರು ಸ್ವತಃ ಹೇಳ್ತಾ ಇದ್ದಾರೆ, ಎಲ್ಲ ಒಂದು ಕಡೆ ನಮಗೆ ವಿತ್ ಪ್ರೂಫ್ ಇದೆ ಸರ್, ಅದನ್ನು ನಿಮಗೆ ಕಳಿಸ್ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ನಾನು ಇನ್ನೂ ಕೂಡ ನೋಡಿಲ್ಲ. ಆ ಪ್ರೂಫ್ ನೋಡಿದ ಮೇಲೆ ಎಲ್ಲೋ ಒಂದು ನಮ್ಗೆ ಅನ್ನಿಸ್ತದೆ, ಯಾವ ಕಾರಣಕ್ಕೂ ಕೂಡ ಒಬ್ಬ ಮಹಿಳೆ ಮೇಲೆ ಆ ರೀತಿ ಪೊಲೀಸರು ಹಲ್ಲೆ ಮಾಡುವಂಥದ್ದು ನಾವು ಯಾವುದೋ ಹಿಸ್ಟ್ರಿನೇ ನೋಡಿಲ್ಲ. ಆದರೆ ಇವರು ಈ ರೀತಿ ಆರೋಪ ಮಾಡ್ತಿರೋದು, ಏಕಾಏಕಿ ಬಿ ಜೆ ಪಿಯವರು ಹೋರಾಟ ಮಾಡೋದು, ಇದೆಲ್ಲ ಪ್ರೀ ಪ್ಲ್ಯಾಂಡ್ ಅನ್ನಿಸ್ತದೆ. ನೋಡೋಣ. ಖಂಡಿತವಾಗಿ ಮಹಿಳೆ ಮೇಲೆ ಹಳೆ ಕೇಸ್ಗಳಿದ್ವು ಸರ್, ಹಳೆ ಕೇಸ್ಗಳಿಗೂ ಈ ಕೇಸ್ಗೂ ಏನು ಸರ್ ಸಂಬಂಧ? ಹಳೆ ಕೇಸ್ಗಳಿದ್ವು ಅನ್ನೋಂಥ ಕಾರಣಕ್ಕಾಗಿ ಈ ಘಟನೆ ಸಮರ್ಥನೆ ಮಾಡ್ಕೊತೀರಾ? ರಿಪೀಟೆಡ್ಲಿ ಒಬ್ಬ ಮಹಿಳೆ ಮೇಲೆ ಮೇಲಿಂದ ಮೇಲೆ ಈ ರೀತಿ ಕೇಸ್ಗಳಾಗ್ತಾವಂತಂದರೆ ಆ ಮಹಿಳೆ ಮೇಲೆ ಸ್ವಲ್ಪ ಥರದ ಸಂಶಯ ಕೂಡ ಹುಟ್ಟಾಗ್ತದೆ. ಎಲ್ಲ ಒಂದು ಕಡೆ ಸಂಶಯನೂ ಬರ್ತದಲ್ಲ. ಪೊಲೀಸರು ಭಾಳ ಈ ರೀತಿ ಮೇಲೆ ಮೇಲೆ ಈ ರೀತಿ ಕ್ರಿಮಿನಲ್ಗಳ ಕೇಸ್ಗಳು ಆ ಮಹಿಳೆ ಮೇಲೆ ಇದ್ದಾವೆ ಅಂತಂದರೆ ಅದನ್ನು ನಾವು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ನಾನು ನೇರವಾಗಿ ಆರೋಪ ಮಾಡ್ತಾ ಇಲ್ಲ, ಆದರೂ ಕೂಡ ಎಲ್ಲ ಒಂದು ಕಡೆ ಸಂಶಯಕ್ಕೆ ನಮಗೆಲ್ಲ ಒಂದು ಕಡೆ ಈ ರೀತಿ ಮೇಲೆ ಮೇಲೆ ಯಾಕೆ ಈ ರೀತಿ ಅವ್ರ ಮೇಲೆ ಕೇಸ್ಗಳಾದವು, ಬೇರೆ ರೀತಿ ಇದು ಕೂಡ ಯಾಕೆ ಆಗಿರಬಾರ್ದು ಅನ್ನುವಂಥದ್ದು. ತಪ್ಪಿಲ್ಲ ಅಂತ ಹೇಳ್ಕೊಂಡಿದ್ದಾರೆ, ಅದಕ್ಕೆ ಪ್ರೂಫ್ ಬಿಟ್ಟಿದ್ದಾರೆ ಅವರು, ಏನಾದರೂ ವಿಡಿಯೋ ಕೊಟ್ಟಿದ್ದಾರೆ ಅವರು? ನನಗೆ ಗೊತ್ತಿಲ್ಲ. ನನಗೆ ಅವರು ವಿಡಿಯೋ, ನನಗೆ ಕ್ಲಾರಿಟಿ ಒಂದೇನೋ ವಿಡಿಯೋ ಬೇಕಾದ್ರೆ ನಿಮಗೆ ಪ್ರೂಫ್ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಅದು ನಾನು